ಜನವರಿ 24ರಂದು ಮಂಗಳೂರಿನಲ್ಲಿ ನಡೆಯುವ ಎಸ್ವೈಎಸ್ ಕಾನ್ಫರೆನ್ಸ್ ಕಾರ್ಯಕ್ರಮದ ಅಂಗವಾಗಿ ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಪ್ರಚಾರ ಸಭೆ ನಡೆಯಿತು. ಪ್ರಚಾರ ಸಭೆಯಲ್ಲಿ ಸುನ್ನಿ ಯುವಜನ ಸಂಘಟನೆಯ ರಾಜ್ಯಾಧ್ಯಕ್ಷ ಅಬ್ದುಲ್ ಸಹೀದ್ ಶಫಿ ಮಾತನಾಡಿ, ನಮ್ಮ ಸಂಘಟನೆಯು ಬಡವರ ಮತ್ತು ಅನ್ನದಾತರ ಏಳಿಗೆಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ. ಇದರ 30ನೇ ವರ್ಷದ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ನಡೆಸಲು ತೀರ್ಮಾನ ಮಾಡಿದ್ದು, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಯವರು ಭಾಗವಹಿಸುತ್ತಾರೆಂದು ತಿಳಿಸಿದರು. ನಮ್ಮ ಸಂಘಟನೆ ಮಾಡುತ್ತಾ ಬಂದಿದೆ. ಸುಮಾರು 10 ವರ್ಷಗಳ ಹಿಂದೆ ಎಸ್ಎಸ್ಎಫ್ ಎನ್ನುವ ನಮ್ಮ ಕಿರಿಯ ಸಂಘಟನೆಯ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾರತದ ಗ್ರ್ಯಾಂಡ್ ಮುಫ್ತಿ ಮೌಲಾನ ಸುಲ್ತಾನುಲ್ಲಮ ಕಾಂದವರ ಮೇಪೆ ಅಬೂಬಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ಗುಲ್ಬರ್ಗದಿಂದ ಪ್ರಾರಂಭಗೊಂಡು ಮಂಗಳೂರು ತನಕ ಮುಂದುವರಿದ ಬೃಹತ್ತಾದ ಕರ್ನಾಟಕ ಯಾತ್ರೆ ಎನ್ನುವ ಐತಿಹಾಸಿಕವಾದ ಅಭಿಯಾನದಲ್ಲಿ ನಾವು ಎತ್ತಿ ಹಿಡಿದ ಘೋಷವಾಕ್ಯ ಮನುಕುಲವನ್ನು ಗೌರವಿಸಿ ಎನ್ನುವುದಾಗಿದೆ. ಮನುಕುಲವನ್ನು ಗೌರವಿಸುವ ಸಲುವಾಗಿ ಎಲ್ಲ ಮನುಷ್ಯರನ್ನು ಒಗ್ಗೂಡಿಸಿ ನಮ್ಮ ಮಧ್ಯೆ ಇರುವಂತಹ ಅಡ್ಡಗೋಡೆಗಳನ್ನು ಕೆಡವುವ ಆ ಮೂಲಕ ಶಾಂತಿ ಮತ್ತು ಸಮಾಧಾನವನ್ನು ಸ್ಥಾಪನೆ ಮಾಡುವ ಅತ್ಯಂತ ಶ್ರೇಷ್ಠವಾದ ಸಹವರ್ತಿಗಳ ಒಂದು ಸಮಾಜವನ್ನು ಕನಸು ಕಾಣುವ ಉದ್ದೇಶದೊಂದಿಗೆ ಎಸ್ವೈಎಸ್ ಮತ್ತು ಕರ್ನಾಟಕ. ನಂತರ ಮಾತನಾಡಿದ ರಾಜ್ಯ ಕಾರ್ಯದರ್ಶಿಯಾದ ಕಾಕಂಜಿ ಸುಳ್ಯ, ನಮ್ಮ ಸಂಘಟನೆಯು ಎಲ್ಲಾ ವರ್ಗದ ಯುವಜನರ ಅಭಿವೃದ್ಧಿಗೋಸ್ಕರ ಕೆಲಸ ನಿರ್ವಹಿಸುತ್ತಿದೆ. ಆದ ಕಾರಣ ನಮ್ಮ ಸಂಘಟನೆಯಲ್ಲಿ ಬಡವರ ಹಾಗೂ ಅನಾಥರ ಅಭಿವೃದ್ಧಿಗೋಸ್ಕರ ಸಂಘಟನೆ ಯಾವಾಗಲೂ ಕೆಲಸ ನಿರ್ವಹಿಸಲು ಇಷ್ಟಪಡುತ್ತದೆ. ಆದ್ದರಿಂದ ಮಂಗಳೂರಿನಲ್ಲಿ ನಡೆಯುವ 30ನೇ ವರ್ಷದ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಎಂಬುದಾಗಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು.